ನೋಡಪ್ಪ, ನಾನು ಒಂದು ಸತ್ಯ, ಸಿದ್ದರಾಮಯ್ಯನವರು ನುರಿತ ರಾಜಕಾರಣಿ. ಕೆಲವಾರು ಸಂದರ್ಭದಲ್ಲಿ ಕಾನೂನಿಗಿನ್ನ ನಾವು ಯಾರೂ ಇದಲ್ಲ, ಕಾನೂನು ಅದ್ರ ಕೆಲಸನ ಅದು ಮಾಡ್ತದೆ. ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಅವ್ರೇನು ಮಾಡೋಕ್ಕೂ ಮಾಡ್ತಾರೆ. ಒಂದು ಸತ್ಯ, ಕಾನೂನಿಗಿನ್ನ ನಾವ್ಯಾರೂ ದೊಡ್ಡವರಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೂರದೃಷ್ಟಿಯ ಒಂದು ದೊಡ್ಡ ಬ್ರಹ್ಮಾಸ್ತ್ರ ಏನಿದೆ, ಅದು ಯಾರ್ಯಾರಿಗೆ ಯಾವ್ಯಾವ ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆಗಿದೆ. ಅದನ್ನು ಕಾನೂನು ತನ್ನ ಕೆಲಸವನ್ನು ತಾನು ಮಾಡ್ತದೆ. ನನಗೂ 45 ವರ್ಷ. ನಾವು ಒತ್ತಾಯ ಮಾಡೋದು ಮತ್ತೊಂದು ಮಾಡೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಸಾಹೇಬರು ನುರಿತ ರಾಜಕಾರಣಿ, ಬುದ್ಧಿವಂತರಿದ್ದಾರೆ. ನಾನು ಅವರೆಲ್ಲ ತುಂಬ ಆತ್ಮೀಯತೆಯಲ್ಲಿ ಕೆಲಸ ಮಾಡಿದ್ದೀವಿ. ನೆನ್ನೆನೂ ಕೂಡ ಅವ್ರ ಜೊತೆಲಿ ಮಾತಾಡಿದಾಗ ಅವ್ರು ಮಾತಾಡಿದ್ದನ್ನು ನಾನು ತುಂಬ ಆನಂದದಿಂದ ಸ್ವೀಕಾರ ಮಾಡಿದ್ದೀನಿ. ಬಾಕಿದ್ದೆಲ್ಲ ಕಾನೂನು ನೋಡ್ತದೆ, ಕಾನೂನು ಏನಾಯ್ತದೆ ಅದಾಯ್ತು. ಹುಡುಗರು ತಾಯಿ ನೋಡಪ್ಪ, ಒಂದು ಕುಟುಂಬ ಅಂದಮೇಲೆ 5 ಬೆರಳು ಒಂದೇ ಸಮ ಇದೆಯಾ? ಒಂದೊಂದು ಸಾರಿ ಆಯ್ತವೆ. ಬೆಳಗ್ಗೆ ಅವರ ಆತ್ಮೀಯತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಭಾಗದ ಜನರ ಋಣ ತೀರಿಸೋದಿದೆ. ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿ ಋಣ ತೀರಿಸೋದು. ಒಂದು ನಿಮಿಷ ತಾಳಪ್ಪ, ನನಗೆ ಅದ್ರ ಒಂದು ನಿಮಿಷ ತಾಳಿ. ನಾನು ಒಂದು ಹೇಳ್ತೀನಿ, ಆ ತೀರ್ಮಾನವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತದೆ, ನಾವ್ಯಾರು ಹೇಳೋಕ್ಕೆ. ಒಂದು ನೀವು ಹೇಳಿದ್ರಲ್ಲ, ಅದಾದರೆ ಅದಕ್ಕಿಂತ ಆನಂದ ಪಡ್ತಕ್ಕಂಥವ್ರು ಇನ್ನೊಬ್ರು ಇರೋದಿಲ್ಲ. ಆ ಥರದ ಸನ್ನಿವೇಶ ಸಂದರ್ಭ ನಮ್ಗೆ ಗೊತ್ತಿಲ್ಲ. ನಾನು ಆ ಥರ ಬೇರೆಯವ್ರಂಗೆ ಸಣ್ಣ ತಂದೆಯಲ್ಲಿ ಮಾತಾಡೋನು ಅಲ್ಲ. ನನಗೂ 45 ವರ್ಷ ಮಣ್ಣೊತ್ತಿದ್ದೀನಿ, ಸೈಕಲ್ ತುಳಿದಿದ್ದೀನಿ. ನನ್ನದೇ ಆದಂಥ ದೂರದೃಷ್ಟಿ ಇದೆ. ನಾನು ತುಮಕೂರಿನ ನನ್ನ ಮಾಧ್ಯಮದ ಸನ್ಮಿತ್ರರಿಗೆ ಇಷ್ಟೇನಂತೆ ಮಾಡ್ತೀನಿ, ನೀವು ಸೇರಿ ಈ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ನಾವೆಲ್ಲ ಕಂಕಣ ಬದ್ಧರಾಗೋಣ. ನಾನು ನಿನ್ನೆ ಕೆಲವು ಮಾಧ್ಯಮದಲ್ಲಿ ನಾನು ನೋಡಿದೆ, ಸೋಮಣ್ಣವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೆ ತುಂಬ ಸಂತೋಷ ಪಡ್ತೀನಿ ಅಂದರು ಅಂತ. ನಾನು ಆ ಥರ ಮಾತಾಡಲಿಲ್ಲ. ನಾನು ಮಾತಾಡಿದ್ದು, ನೀವು ಯಾರೋ ಕೇಳಿದ್ರಿ, ಪರಮೇಶ್ವರ ಸೋಮಣ್ಣ ಇದು ಸಿದ್ದರಾಮಯ್ಯನವ್ರು ತೆಗೆದುಬಿಟ್ಟು ಪರಮೇಶ್ವರ್ ಅವ್ರು ಕೊಟ್ಟರೆ ಏನು ಮಾಡ್ತೀರಾ ಅಂದರು. ನಾನು ಅವಾಗೇನು ಹೇಳಿದೆ, ಅದೇನು ಅಲ್ಲಲ್ಲ, ನೀವು ಇಲ್ಲ ಪರಮೇಶ್ವರ್ ಅವ್ರು ಮಾಡ್ತಾರೆ ಅಂತ ನೀವು ಹೇಳಿದ್ದು. ನನ್ನ ಹತ್ರನೂ ರೆಕಾರ್ಡ್ ಮಾಡಿಸಿರೋದು ಬೇಕಾದ್ರೆ ಹಾಕಿ ಅಂದರೆ ಸ್ವಲ್ಪ ತಾಳ್ರಿ ಪ್ಲೀಸ್. ನಾನು ಅವಾಗ ಹೇಳಿದ್ದು, ಸಿದ್ದರಾಮಯ್ಯನವರು ಇಲ್ಲ 5 ವರ್ಷ ಆಯಿತು ಸಂತೋಷ ಪಡ್ತೀನಿ ಅಂತ ನಾನು ಹೇಳಿಲ್ಲ. ನಾನು ಹೇಳಿದ್ದು, ಆಗಾನಾರು ಅವ್ರು ಪಾರ್ಟಿ ಡಿಸಿಷನ್ ತೊಗೊಂಡು ಅವರು ಪರಮೇಶ್ವರ್ ಅವ್ರಿಗೆ ಮಾಡಿದ್ರೆ ನನಗೇನು ಇದ್ದಿಲ್ಲಪ್ಪ, ನಾವು ಸಂತೋಷ ಪಡ್ತೀವಿ. ಬಟ್ ಒಂದು ಸತ್ಯ, ಕಾನೂನು ತಂದೇ ಆದಂಥ ಕೆಲಸವನ್ನು ಮಾಡ್ತದೆ. 45 ವರ್ಷ ನನ್ನ ನಿರಂತರ ರಾಜಕೀಯದಲ್ಲಿ ತುಮಕೂರಿಗೆ ಬಂದಿರೋದು. ನಾನು ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ, ದ್ವೇಷ ಮಾಡೋಕ್ಕೆ ಬಂದಿಲ್ಲ, ಇನ್ನೊಬ್ಬರ ಬಗ್ಗೆ ಅಸೂಯೆ ಪಡೋಕ್ಕೆ ಬಂದಿಲ್ಲ. ಏನಾದರೂ ಮಾಡಿ ಸೋಮಣ್ಣವ್ರ ಕಾಲದಲ್ಲಿ ಸೋಮಣ್ಣವ್ರದ್ದು BJP JDSನ ಎಲ್ಲ ಮುಖಂಡರ ಜೊತೆಯಲ್ಲಿ ಕಾಂಗ್ರೆಸ್ದವ್ರನ್ನೂ ಸೇರಿಸ್ಕೊಂಡು ಒಂದಷ್ಟು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದನ್ನು ಮುಂದಿನ ಪೀಳಿಗೆಗೆ ಒಂದಷ್ಟು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದೀನಿ. ಸಿದ್ದರಾಮಯ್ಯನವರು ಒಬ್ಬ ನುರಿತ ರಾಜಕಾರಣಿ. ಏನು ಹಿಂದೆ ಅವರೊಂದು ನನಗೆ ಆಸೆ ಇದೆ, ಇಂಥ ಸಂದರ್ಭದಲ್ಲಿ ಅವ್ರ ರಾಜೀನಾಮೆಯನ್ನು ಕೊಡ್ತಕ್ಕಂಥ ತೀರ್ಮಾನ ನಾವು ಮಾಡೋಕ್ಕಾಗೋದಿಲ್ಲ, ಅವ್ರ ಪಕ್ಷ ಹೇಳಬೇಕಾಯ್ತದೆ. ಅದಾದರೆ ಪಕ್ಷಕ್ಕೆ ಅವ್ರಿಗೆ ಮತ್ತು ಪಕ್ಷಕ್ಕೆ ಸಿದ್ದರಾಮಯ್ಯನವ್ರಿಗೆ ವೈಯಕ್ತಿಕವಾಗಿ ವರ್ಚಸ್ ಆಯ್ತದೆ. ಏನು ಈಗಾಗಲೇ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ದಾರೆ, ಅದು ಕಾನೂನಿನ ಅಡಿಯಲ್ಲಿ ಬಂದಿರೋದ್ರಿಂದ ಕಾನೂನು ಚೌಕಟ್ಟಿನಲ್ಲಿ ನಡ್ಕೋಬೇಕಾಗಿರೋದು ಒಬ್ಬ ಅನುಭವಿ ರಾಜಕಾರಣಿಯ ಕರ್ತವ್ಯ ಆಗಿರ್ತದೆ. ಅದನ್ನು ಮಾಡಲಿ ಅನ್ನೋದು ನನ್ನ ಒಂದು ಚಿಂತನೆ ಅಲ್ಲ, ಆಗ್ರಹ ಇರ್ತದೆ. ಆದ್ದರಿಂದ ಸಿದ್ದರಾಮಯ್ಯ ಸಾಹೇಬರು ಎಂದೂ ಕೂಡ ದುಡುಕ್ತೋದ ಮತ್ತೊಂದು ಮಾಡ್ತಾರೋ ಗೊತ್ತಿಲ್ಲ. ಇಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಪಕ್ಷ 125 ವರ್ಷದ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಇಂಥ ಸಂದರ್ಭ ಬಂದಾಗ ನಾವು BJP ಭಾರತೀಯ ಜನತಾ ಪಾರ್ಟಿಯವರು ಯಾವ ರೀತಿ ನಡ್ಕೊಂಡಿದ್ದೀವಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವರ ತೀರ್ಮಾನವನ್ನು ಮಾಡಿದರೆ ಎಲ್ಲ ಒಂದು ಕಡೆ ಮುಂದಿನ ಪೀಳಿಗೆ ಸ್ವಲ್ಪ ರಾಜಕೀಯದ ಬಗ್ಗೆ ಗೌರವ ಇರ್ತದೆ. ಅದನ್ನು ಮಾಡಬೇಕಾದ್ದು ಆ ಪಕ್ಷ ಮತ್ತು ಅಲ್ಲಿ ಆ ಪಕ್ಷದಿಂದ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು. ಅಷ್ಟನ್ನು ಮಾತ್ರ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ.